ನಮಸ್ಕಾರ ವೀಕ್ಷಕರೇ, ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ಇವತ್ತಿನಿಂದ ನಾವು ಹೊಸ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ನಮ್ಮ ವೀಕ್ಷಕರಿಗಾಗಿ ಮುಂದಿನ 1 ಗಂಟೆಗಳ ಕಾಲ ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ನೀವು ದೇಶ ವಿದೇಶಗಳ ಹಲವಾರು ಸುದ್ದಿಗಳು, ರಾಜ್ಯದ ಮೂಲೆ ಮೂಲೆಗಳ ಸುದ್ದಿಗಳು, ನಿನ್ನೆ ಸದ್ದು ಮಾಡಿದಂಥ ಸುದ್ದಿಗಳು, ಈ ಎಲ್ಲ ವಿಷಯಗಳನ್ನು ನೋಡ್ಬೋದು. ನಾನು ಜಯಪ್ರಕಾಶ್ ಶೆಟ್ಟಿ. ನಾನು ಪ್ರತಿಮಾ ಭಟ್. ಅದೇ ರೀತಿಯಲ್ಲಿ ಜಯಪ್ರಕಾಶ್, ಕೇವಲ ದೇಶ ವಿದೇಶಗಳ ಸುದ್ದಿ ಮಾತ್ರ ಅಲ್ಲ, ಫಿಲ್ಮ್ ಸುದ್ದಿ ಇರುತ್ತೆ, ಕ್ರೀಡಾ ಸುದ್ದಿ ಇರುತ್ತೆ, ಚಿನ್ನ ಬೆಳ್ಳಿಗಳ ಸುದ್ದಿ ಇರುತ್ತೆ. ಅದೇ ರೀತಿಯಲ್ಲಿ ಪತ್ರಿಕೆಯಲ್ಲಿ ಯಾವೆಲ್ಲ ಹೆಡ್ಲೈನ್ಸ್ಗಳು ಬಂದಿವೆ, ಮುಖ್ಯಾಂಶಗಳೇನೇನು, ಅವೆಲ್ಲವುಗಳನ್ನ ತೋರಿಸ್ಕೊಡ್ತೀವಿ. 1 ಗಂಟೆಗಳ ಕಾಲ ಸಮಗ್ರ ಸುದ್ದಿಯನ್ನ ನಿಮ್ಮ ಮುಂದೆ ಪ್ರಸ್ತುತ ಮಾಡುವಂತ ಈ ಕಾರ್ಯಕ್ರಮವೇ ಬ್ರೇಕ್ಫಾಸ್ಟ್ ಶೋ. ಕೆಲವರು ಮನೆಯಿಂದ ಆಫೀಸ್ಗೆ ಹೋಗೋರು ಇರ್ಬೋದು, ಕೆಲವರು ಸ್ಕೂಲ್ಗೆ ಹೋಗೋರು ಇರ್ಬೋದು, ಕಾಲೇಜ್ಗೆ ಹೋಗೋರು ಇರ್ಬೋದು, ಕೆಲವರು ಮನೆಯಲ್ಲೇ ಇರೋರು ಇರ್ಬೋದು. ಇವರೆಲ್ಲರಿಗೂ 8 ಗಂಟೆಯಿಂದ 9 ಗಂಟೆ ತನಕ ಅವರು ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ನಮ್ಮ ಜೊತೆ ಇದ್ದರೆ ಎಲ್ಲ ವಿಷಯಗಳು ಸವಿಸ್ತರವಾಗಿ ನಿಮಗೆ ಸಿಗತ್ತೆ. ನಾವು ಪ್ರತಿದಿನ ನಿಮ್ಮ ಜೊತೆ ಇರ್ತೀವಿ, ನೀವು ಕೂಡ ಪ್ರತಿದಿನ ನಮ್ಮ ಜೊತೆ ಇರಿ. ಓಕೆ, ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅಥಣಿಯಲ್ಲಿ ಒಂದು ಬೆಂಕಿ ಆಕಸ್ಮಿಕವಾಗಿದೆ. ಆ ಬ್ರೇಕಿಂಗ್ ನ್ಯೂಸ್ ಏನು ನೋಡೋಣ. ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದವಾಡೆ ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಎಷ್ಟು ಹೊತ್ತಿಗೆ ಸಂಭವಿಸಿತು ಈ ಬೆಂಕಿ ಅನಾಹುತ? ಹೇಗೆ ಸಂಭವಿಸ್ತಿದೆ? ಜಯಪ್ರಕಾಶ್, ಏನಂತಾರೆ, ಅಥಣಿಯ ಬಜಾರ್ ಮರ್ತಿರ್ತಕ್ಕಂಥ 5 ಮಹಡಿಗಳ ಕಟ್ಟಡದಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಸಂಭವಿಸಿತು. ಏನಂತಂದ್ರೆ ಅಲ್ಲಿ ಇರ್ತಕ್ಕಂಥ ಶಾರ್ಟ್ ಸರ್ಕ್ಯೂಟ್ ಇದಕ್ಕೆ ಕಾರಣ ಅಂತ ಹೇಳಾಗ್ತದೆ. ಈಗಾಗಲೇ ಸುಮಾರು 8ಕ್ಕೂ ಹೆಚ್ಚು ಅಗ್ನಿಶಾಮಕ ಸೇವೆಗಳು ಬಂದು ಬಹಳ ಹರಸಾಹಸ ಮಾಡ್ತಾ ಇದ್ದಾರೆ ಅಗ್ನಿಯನ್ನು ನುಗ್ಲಿಕ್ಕೆ. ಒಳಗಡೆ ಇರತಕ್ಕಂಥ ಮೃತ್ಯುಂಜಯ ಹಿರೇಮಠ್ ಹಾಗೂ ಅವರ ಪತ್ನಿ ಮತ್ತು 12 ವರ್ಷದ ಬಾಲಕ ಜೊತೆಗೆ ಏನೋ ಒಂದು ಮ್ಯಾನೇಜರ್ ಆಗಿರ್ತಕ್ಕಂಥ ಚನ್ನಬಸವ ಕೂಡ ಒಳಗಡೆ ಸಿಲುಕೊಂಡಿದ್ದಾರೆ. ಇವರ ಜೊತೆಗೆ ಇನ್ನೂ 4 ಜನ ಕಾರ್ಮಿಕರು ಕೂಡ ಒಳಗಡೆ ಮಲಿಕೊಂಡಿದ್ರು ಅಂತ ಹೇಳಿ ಖಚಿತವಾದ ಮಾಹಿತಿ ಇದೆ. ಆದ್ರೆ ಅವರು ಇದುವರೆಗೆ ಏನಾಗಿದ್ದಾರೆ ಒಳಗಡೆ ಅಂತ ಕೂಡ ಮಾಹಿತಿ ಇಲ್ಲ. ಹೀಗಾಗಿ ಅಲ್ಲಿ ಬಹಳಷ್ಟು ಹರಸಾಹಸ ಮಾಡ್ತಾ ಇದ್ದಾರೆ, ಏನೋ ಬೆಂಕಿಯನ್ನು ನೊಂದಿಸಿ ಒಳಗಡೆ ಇರ್ತಕ್ಕಂಥ ಬದುಕಲಿಕ್ಕೆ. ಜಯಪ್ರಕಾಶ್, ಓಕೆ, ಇದು ಬಟ್ಟೆ ಅಂಗಡಿ, ಕಾರ್ಮಿಕರು ಸಹಜ, ಆದ್ರೆ ಪತ್ನಿ ಮಕ್ಕಳು ಇವರೆಲ್ಲ 4 ಗಂಟೆ ಹೊತ್ತಿಗೆ ಅಲ್ಲಿರೋದಕ್ಕೆ ಹೇಗೆ ಸಾಧ್ಯ? ಹೌದು, ಏನಂತಂದ್ರೆ ಈ ಒಂದು 1ನೇ ಫ್ಲೋರ್ ಮತ್ತೆ 2ನೇ ಫ್ಲೋರ್ ಅಲ್ಲಿ ಬಟ್ಟೆ ಅಂಗಡಿ ಇದೆ. ಯಾವ್ದು ಸ್ವಾಮಿ ಕಲೆಕ್ಷನ್ ಅಂತಕ್ಕಂಥ ಹಿರೇಮಠ ಅವರು ಒಂದು ಬಟ್ಟೆ ಅಂಗಡಿ ಇದೆ. ಬಹಳಷ್ಟು ದೊಡ್ಡದಾದ ಬಟ್ಟೆ ಅಂಗಡಿ ಇದು. ಅಥಣಿ ನಗರದಲ್ಲೇ ಇರ್ತಕ್ಕಂಥ ಬಹಳ ದೊಡ್ಡದಾದ ಬಟ್ಟೆ ಅಂಗಡಿ. ಜೊತೆಗೆ ಏನಂತಂದ್ರೆ ಮೇಲ್ಗಡೆ 3 ಮತ್ತು 4ನೇ ಫ್ಲೋರ್ ಅಲ್ಲಿ ಆ ಮಾಲೀಕರು ಮಲ್ಕೊಂಡ ಅವರ ಒಂದು ಮನೆ ಇದೆ. ಹಾಗಾಗಿ ಆ ಮನೆಯಲ್ಲಿ ಮಲ್ಕೊಂಡಿದ್ರು. ಹೀಗಾಗಿ ಇಲ್ಲಿ 3 ಮತ್ತು 4ನೇ ಫ್ಲೋರ್ ಇರ್ತಕ್ಕಂಥ ಎಲ್ಲವೂ ಕೂಡ ಏನಂತಂದ್ರೆ ಈಗಾಗಲೇ ಅಗ್ನಿಗೆ ಆಹುತಿ ಆಗಿದೆ. ಬಹಳಷ್ಟು ದೊಡ್ಡದಾದ ಅಗ್ನಿ ಕೆನ್ನಾಲಿಗೆ ಇಲ್ಲಿ ಕಂಡು ಬರ್ತಾ ಇದೆ. ಜಯಪ್ರಕಾಶ್, ಓಕೆ ದಿಲೀಪ್, ಅದೇ ರೀತಿಯಲ್ಲಿ ಯಾರೆಲ್ಲ ಅಲ್ಲಿ ಸಿಲುಕಿರುವಂತಹ ಶಂಕೆ ಇದೆ? ಈಗ ಎಲ್ಲಿರೋರನ್ನೆಲ್ಲ ಹೊರಗೆ ಕರೆತಲ್ಲಾಗಿದ್ಯಾ, ಹೇಗೆ? ಹೌದು, ಈಗಾಗಲೇ ಏನಂತಂದ್ರೆ ಪ್ರತಿಮಾ, ಮೊದಲು ಏನಂತಾರೆ ಏನು ಮಾಲೀಕರಿದ್ದಾರೆ, ಮೃತ್ಯುಂಜಯ ಹಿರೇಮಠ ಮತ್ತೆ ಚನ್ನಬಸವ ಅಂತ ಏನೋ ಮ್ಯಾನೇಜರ್ ಇದ್ದಾರೆ. ಅವರ ಜೊತೆಗೆ ಏನಂತಂದ್ರೆ ಅವರು ಮಾಲೀಕರ ಪತ್ನಿ ಮತ್ತೆ 12 ವರ್ಷದ ಮಗು ಮೇಲ್ಗಡೆ ಮಲ್ಕೊಂಡಿದ್ರು ಅಂತ ಮಾಹಿತಿ ಇದೆ. ಜೊತೆಗೆ ಕೆಳಗಡೆ ಇರ್ತಕ್ಕಂಥ ಕಾರ್ಮಿಕರು 4 ಜನ ಏನು ಬೇರೆ ಊರಿಂದ ಬರ್ತಾರೆ, ಅವರು ಅಲ್ಲೇ ಮಲ್ಕೊಂಡಿದ್ರು ಅಂತ ಮಾಹಿತಿ. ಹೀಗಾಗಿ ಇಲ್ಲಿ ಏನಂತಾರೆ ಬೆಂಕಿ ನೊಂದಿಸಿದ ಮೇಲೆ ಬಹಳಷ್ಟು ಇನ್ನು ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಅದಾದ ನಂತರ ಅಷ್ಟೇ ಏನಂತಂದ್ರೆ ಎಷ್ಟು ಜನ ತೀರು ಹೋಗಿದ್ದಾರೆ ಅಂತ ತಿಳಿದು ಬರುತ್ತದೆ. ಪ್ರತಿಮಾ, ಓಕೆ ದಿಲೀಪ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನೊಂದು ವಿಶಿಷ್ಟವಾದಂತಹ ವಿಚಾರ ಅಂತಂದ್ರೆ ಕಾಫಿ ಕೆಫೆ ಬಗ್ಗೆ ಇರುವಂತದ್ದು. ಇದು ಆದ್ರೆ ಹೆಸರಿಗೆ ಮಾತ್ರ ಕಾಫಿ ಕೆಫೆ ಅಂತೆ, ಆದ್ರೆ ಅಲ್ಲಿ ನಡೀತಿದ್ದು ಮಾತ್ರ ಹುಕ್ಕಾ ಬಾರ್. ಹುಬ್ಬಳ್ಳಿಯ ಫ್ರೆಂಡ್ಸ್ ಕೆಫೆ ಬಾರ್ ಮೇಲೆ ನಡೆದಂತಹ ದಾಳಿಯಲ್ಲಿ ಇದರ ಅಸಲಿ ರೂಪ ಬಯಲಾಯಿತು. ಕೆಫೆ ಮಾಲೀಕರು 4 ಯುವತಿಯರು ಸೇರಿ ಹಲವರನ್ನ ಬಂಧಿಸಿ ಬಳಿಕ ಬಿಡುಗಡೆ ಮಾಡಲಾಯಿತು. ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿರೋ ಕಾಫಿ ಕೆಫೆ ಇದು. ಕಾಫಿ ಕೆಫೆ ಅಂದರೆ ಇದು ಬರೀ ಕಾಫಿ ಕೆಫೆ ಅಲ್ಲ, ಬದಲಿಗೆ ಕಾಲೇಜು ವಿದ್ಯಾರ್ಥಿಗಳ ಮೋಜಿನ ಅಡ್ಡೆ. ಈ ಕೆಫೆಯ ನಿಜ ಬಣ್ಣ ಬಯಲಾಗಿದ್ದು ಮಾತ್ರ ನಿನ್ನೆ ಸಿಸಿಆರ್ಬಿ ಪೊಲೀಸರು ನಡೆಸಿದ ದಾಳಿಯಲ್ಲಿ. ಕಾಫಿ ಕೆಫೆಯಾದರೂ ಇಲ್ಲಿ ಹುಕ್ಕಾ ಬಾರ್ ನಡೀತಾ ಇತ್ತು. ಪಕ್ಕಾ ಮಾಹಿತಿ ಪಡೆದ ಸಿಸಿಆರ್ಬಿ ಪೊಲೀಸರು ಮತ್ತು ಮಹಾನಗರ ಪಾಲಿಕೆಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ದಾಳಿ ನಡೆಸಿದರು.
ದಾಳಿಯಲ್ಲಿ 16 ಯುವಕರು ಮತ್ತು 4 ಯುವತಿಯರು ಸಿಕ್ಕಿಬಿದ್ದರು. 1 ವರ್ಷದಿಂದ ನಡೀತಾ ಇದ್ದ ಹುಕ್ಕಾ ಬಾರ್ಗೆ ಲೈಸೆನ್ಸ್ ಇರಲಿಲ್ಲ. ಹುಕ್ಕಾ ಬಾರ್ ನಡೆಸ್ತಾ ಇದ್ದ ಆರೋಪದ ಮೇಲೆ ಕೆಫೆಯ ಮಾಲೀಕರಾದ ವಸೀಂ ಬಹದ್ದೂರ್ ಮತ್ತು ಸಂದೀಪ್ ಹೆಗಡೆಯನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡರು. ಇನ್ನು ವಿಚಾರಣೆ ನಡೆಸಿದ ಮೇಲೆ ಯುವಕ ಯುವತಿಯರನ್ನ ಬಿಡುಗಡೆ ಮಾಡಿದರು. ಹುಕ್ಕಾ ಸೇವನೆಯ ಒಂದು ಶಾಪ್ ಕ್ಯಾಫಿ ಫ್ರೆಂಡ್ಸ್ ಕೆಫೆ ಒಂದು ಹೆಸರಿನಲ್ಲಿ ನಡೀತಾ ಇದ್ದು ಬಂದಾಗ ಅನಧಿಕೃತವಾಗಿ ನಮಗೆ ಗೊತ್ತಾಯಿತು. ನಾವು ಪೊಲೀಸ್ ಕಮಿಷನರು ಜಂಟಿಯಾಗಿ ಇಲ್ಲಿ ಬಂದಾಗ ಅನಧಿಕೃತವಾಗಿ ನಡೆಯುತ್ತಿರುವ ಲೈಸೆನ್ಸ್ ಇಲ್ಲದೆ ಹುಕ್ಕಾ ಸೇವನೆ ಮತ್ತು ತಂಬಾಕಿನ ಹಾನಿಕರ ಒಂದು ಎಲ್ಲ ಮನಗಂಡು ವಿದೌಟ್ ಲೈಸೆನ್ಸ್ ಇದ್ದಿದ್ದಕ್ಕೆ ಈ ಅಂಗಡಿಯನ್ನು ಇವತ್ತು ನಾವು ಸೀಸ್ ಮಾಡ್ತಾ ಇದ್ದೀವಿ. ಕಾಫಿ ಕೆಫೆ ಹೆಸರಲ್ಲಿ ಹುಕ್ಕಾ ಬಾರ್ ಇದೆ ಅನ್ನೋ ಸಂಗತಿ ಬೆಳಕಿಗೆ ಬಂದಿರೋದು ಪೋಷಕರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ವಾಣಿಜ್ಯ ನಗರಿಯಲ್ಲಿನ ಈ ಹುಕ್ಕಾ ಬಾರ್ ಕಾಲೇಜು ವಿದ್ಯಾರ್ಥಿಗಳನ್ನ ಹೈಟೆಕ್ ದಂಧೆಗೆ ಆಹ್ವಾನವಿತ್ತಂತಿದೆ. ಅನಂತರಾಮಯ್ಯ, ಸುವರ್ಣ ನ್ಯೂಸ್ 24/7, ಹುಬ್ಬಳ್ಳಿ. ಹುಕ್ಕಾ ಬಾರ್ ಸ್ಟೋರಿ ಆದ ನಂತರ ಮತ್ತೊಂದು ಸ್ಟೋರಿ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟದ್ದು. ಅದು ಕೂಡ ಮುಂಗಾರು ಮಳೆ ಹುಡುಗಿ ಪೂಜಾ ಗಾಂಧಿಗೆ ಸಂಬಂಧಪಟ್ಟ ವಿಚಾರ. ಪೂಜಾ ಗಾಂಧಿ ಈಗ ಮತ್ತೊಮ್ಮೆ ವಿವಾದಕ್ಕೆ ಸಿಲುಕಿದ್ದಾರೆ. ಪೂಜಾ ಅವರಿಗೆ ಸಿನಿಮಾಗಳಲ್ಲಿ ಚಾನ್ಸ್ ಕೊಡಿಸಿದ್ದು ನಾನೇ ಅಂತ ಡಾಕ್ಟರ್ ಕಿರಣ್ ಅನ್ನೋರು, ಅಂದರೆ ವಿತರಕ ಡಾಕ್ಟರ್ ಕಿರಣ್ ಅನ್ನೋರು ಹೇಳ್ಕೊಂಡಿದ್ದಾರೆ. ಇದೇ ವಿಷಯ ಈಗ ಪೂಜಾ ವರ್ಸಸ್ ಕಿರಣ್ ಅವರ ಜಟಾಪಟಿಗೆ ಕಾರಣವಾಗಿದೆ. ಸಿನಿಮಾ ಸಂಭಾವನೆ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗಷ್ಟೇ ನಟಿ ಪೂಜಾ ಗಾಂಧಿ ಸುದ್ದಿಯಲ್ಲಿದ್ರು. ಇದೇ ಪೂಜಾ ಗಾಂಧಿ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಆದ್ರೆ ಈ ಬಾರಿ ಸುದ್ದಿಯಾಗಿರೋದು ಸಿನಿಮಾ ಬಿಡುಗಡೆ ವಿಷಯದಲ್ಲಿ ಅಲ್ಲ, ಬದಲಿಗೆ ಕನ್ನಡ ಚಿತ್ರಗಳನ್ನ ಹೊರದೇಶದಲ್ಲಿ ರಿಲೀಸ್ ಮಾಡೋ ಡಿಸ್ಟ್ರಿಬ್ಯೂಟರ್ ಡಾಕ್ಟರ್ ಕಿರಣ್ ಅನ್ನೋರ ಜೊತೆ ಪೂಜಾ ಕಿರಿಕ್ ಶುರು ಮಾಡಿದ್ದಾರಂತೆ. ಅವಕಾಶಗಳಿಲ್ಲದೆ ಖಾಲಿ ಕೂತಾಗ ಪೂಜಾಗೆ ಸಿನಿಮಾಗಳಲ್ಲಿ ಚಾನ್ಸ್ ಕೊಡಿಸಿದ್ದು ಕಿರಣ್ ಅನ್ನೋ ಸುದ್ದಿಯೊಂದು ಈಗ ಸದ್ದು ಮಾಡ್ತಿದೆ. ಅಷ್ಟೇ ಅಲ್ಲ, ಪೂಜಾ ಕುಟುಂಬಕ್ಕೆ ಸಾಕಷ್ಟು ಹಣ ಸಹಾಯ ಮಾಡಿದ್ದೆ ಅಂತ ಕಿರಣ್ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಪೂಜಾ ಒಂಥರ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸುದ್ದಿ ಹೊರಬಿದ್ದದ್ದು ಪೂಜಾ ಕಾರ್ನಿಂದ. ರೀಸೆಂಟ್ ಆಗಿ ಪೂಜಾ ಯಾರೋ ಒಬ್ಬರಿಗೆ ಆಕ್ಸಿಡೆಂಟ್ ಮಾಡಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರು. ಆಗ ಕಾರಿನ ಡೀಟೇಲ್ಸ್ ತೆಗೆದು ನೋಡಿದ್ರೆ ಅದು KA 05 MF 7607 ನಂಬರ್ನ ಕಾರು. ಇದು ಡಾಕ್ಟರ್ ಕಿರಣ್ ಹೆಸರಲ್ಲಿದೆ ಅನ್ನೋ ಸತ್ಯ ಹೊರಬಿದ್ದಿದೆ. ಇದೇ ವಿಷಯಕ್ಕೆ ಕಿರಣ್ ಮತ್ತು ಪೂಜಾ ನಡುವೆ ಈಗ ಜಟಾಪಟಿ ಶುರುವಾಗಿದೆಯಂತೆ. ಒಟ್ನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಬರೀ ವಿವಾದಗಳದ್ದೇ ಸುದ್ದಿ ಆಗ್ತಿದೆ. ಫಿಲ್ಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಈ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಏನು ಶಾಪ ತಟ್ಟಿದೆ ಗೊತ್ತಾಗ್ತಿಲ್ಲ. ಒಂದು ಕಡೆ ಫಿಲ್ಮ್ಗಳ ಎತ್ತಂಗಡಿ ವಿಚಾರ ವಿವಾದ ಆಗ್ತಾ ಇದೆ, ಮತ್ತೊಂದು ಡಬ್ಬಿಂಗ್ ವಿಚಾರ ಬಹಳಷ್ಟು, ಮತ್ತೆ ಜೊತೆಗೆ ಈ ಮುಂಗಾರು ಮಳೆ, ಈ ಪೂಜಾ ಗಾಂಧಿ ಸಾಕಷ್ಟು ಅಲ್ಲಿ ವಿವಾದಗಳು ಅಂತವಕ್ಕೆ ಅವಾಗವಾಗ ಬರ್ತಿರ್ತಾರೆ ಅನ್ಸುತ್ತೆ. ಇಲ್ಲ, ನಮಗೆಲ್ಲ ಗೊತ್ತಿರೋ ಪ್ರಕಾರ ಪೂಜಾ ಗಾಂಧಿ ಅವರನ್ನ ಕರ್ಕೊಂಡ್ ಬಂದಿದ್ದು ಯೋಗರಾಜ್ ಭಟ್ ಮುಂಗಾರು ಮಳೆಯಲ್ಲಿ ಚಾನ್ಸ್ ಕೊಟ್ಟರು. ಆಮೇಲೆ ಅವರು ಶೀಸ್ ಫ್ರಮ್ ಪಂಜಾಬ್, ಪಂಜಾಬಿ ಆದ್ರೂ ಸಹ ಕನ್ನಡ ಬಹಳ ಬೇಗ ಕಲ್ತ್ಕೊಂಡ್ರು, ಬಹಳ ಬೇಗ ಫೇಮಸ್ ಆದ್ರೆ ಬಹಳ ಕನ್ನಡ ಎಲ್ಲ ಅಭಿಮಾನಿಗಳು ಕೂಡ ಇಷ್ಟ ಆದ್ರು. ಯಾಕಂದ್ರೆ ಕನ್ನಡವನ್ನು ಬಹಳ ಸ್ವಚ್ಛವಾಗಿ ಮಾತಾಡೋದಕ್ಕೆ ಬಹಳ ಶ್ರಮಪಟ್ಟು ಕಲ್ತ್ಕೊಂಡ್ರು. ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ಅವರು ತೊಡಗೊಂಡಿದ್ರು. ಆದರೆ ಈಗ ಒಂದು ಮತ್ತೆ ವಿವಾದಕ್ಕೆ ಅವರು ಈಡಾಗಿದ್ದಾರೆ. ಸೊ ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗದವರು ರಮ್ಯಾ ವಿಚಾರ ಬರುವಾಗಲೂ ಇರ್ಬೋದು, ಹಲವಾರು ವಿಚಾರಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹೀಗಾಗಬಾರದು, ಆದಷ್ಟು ಬೇಗ ಈ ಎಲ್ಲ ಸಮಸ್ಯೆಗಳಿಂದ ಹೊರಬರಲಿ ಅಂತೇಳಿ ನಾವು ಕೂಡ ಆಶಿಸೋಣ. ಮದುವೆಗೆ ಬಂದು ಹಾಡಿ ಕುಣಿದರೆ ಮನೆಯವರಿಗೆ ಹಾಗೂ ಮದುವೆಯಾದವರಿಗೆ ಶುಭವಾಗುತ್ತೆ ಅನ್ನೋದು ಬಿಜಾಪುರದ ಕುಂಚಿಕೋರ ಸಮುದಾಯದ ಜನರ ನಂಬಿಕೆ. ಇದು ಕೇವಲ ಇಲ್ಲಿಯ ಜನರ ನಂಬಿಕೆ ಮಾತ್ರ ಅಲ್ಲ, ಮಹಾರಾಷ್ಟ್ರದಲ್ಲಿ ಕೂಡ ಈ ನಂಬಿಕೆ ಬಹಳ ಜಾಸ್ತಿ ಇದೆ. ಈ ನಂಬಿಕೆ ಇವತ್ತು ಕೂಡ ನಡ್ಕೊಂಡು ಬರ್ತಾ ಇದೆ. ಕುಂಚಿಕೋರ ಸಮುದಾಯದ ಅಣ್ಣಾರೆಡ್ಡಿ ಅನ್ನೋರ ಮನೆಯ ಮದುವೆ ಸಮಾರಂಭಕ್ಕೆ ಸಂಪ್ರದಾಯದ ಪ್ರಕಾರವೇ ಮಂಗಳ ಮುಖ್ಯರನ್ನು ಕರೆಸಿ ಕುಣಿಸಲಾಯಿತು. ಆದರೆ ತಡರಾತ್ರಿವರೆಗೂ ನಡೆದ ಈ ಕುಣಿತ ಸಭ್ಯತೆಯ ಎಲ್ಲೆ ಮೀರಿತು. ಮಂಗಳ ಮುಖ್ಯರು ಹಿಂದಿ ಹಾಡುಗಳಿಗೆ ಕ್ಲಬ್ ಡ್ಯಾನ್ಸ್ಗಳನ್ನು ಮೀರಿಸುವಂತೆ ಕುಣಿದರು. ಮಂಗಳ ಮುಖ್ಯರು ಕುಣಿತಿದ್ರೆ ಕುಡಿದ ಮತ್ತಿನಲ್ಲಿದ್ದವರು ಅವರ ಮೇಲೆ ನೀರಿನಂತೆ ದುಡ್ಡು ಸುರಿತಾ ಇದ್ದರು. ಬಾಯಲ್ಲಿ ನೋಟಿಟ್ಟುಕೊಂಡು ಮಂಗಳ ಮುಖ್ಯರಿಗೆ ಲಿಪ್ ಟು ಲಿಪ್ ಕಿಸ್ ಮಾಡಿ ದುಡ್ಡು ಕೊಟ್ಟು ರೋಮಾಂಚನ ಅನುಭವಿಸ್ತಾ ಇದ್ರು.
ಇನ್ನು ಸಾಕಷ್ಟು ವಿಚಾರಗಳನ್ನ ವೀಕ್ಷಕರಿಗೆ ತಿಳಿಸೋದು ಬಾಕಿ ಇದೆ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಮುಂದೆ ಏನೇನು ನಿರೀಕ್ಷಿಸ್ತೀರಿ ಅನ್ನೋದನ್ನು ಈಗಲೇ ತೋರಿಸ್ಬಿಡ್ತೀವಿ. ಮುಂದೆ ನಿರೀಕ್ಷಿಸಿ. ಆನೆ ಮೇಲೆ ಅಂಬಾರಿ, ಅಂಬಾರಿ ಮೇಲೆ ದಂಪತಿ. ಹಾವೇರಿಯ ಕುರುಬಗೊಂಡಲ್ಲಿ ವಿವಾಹ ಮಹೋತ್ಸವ. ಊರಿಗೆ ಊರೇ ಆಚರಿಸಿತು 50ನೇ ವರ್ಷೋತ್ಸವ.